ಹಲೋ ಫ್ರೆಂಡ್ಸ್, ನಾವಿವತ್ತು ಮಾವಾನಿಂದ ಮೋದಕ್ ಹೇಗೆ ಮಾಡೋದು, ಅದಕ್ಕೇನು ಇಂಗ್ರೀಡಿಯೆಂಟ್ಸ್ ಬೇಕಾಗ್ತದೆ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮಾವ, ಸಕ್ಕರೆ, ತುಪ್ಪ, ಕ್ಯಾಶು ಪೌಡ್ರ್, ಏಲಕ್ಕಿ ಪೌಡ್ರು, ಸ್ವಲ್ಪ ಬಾದಾಮು, ಮತ್ತು ಇದು ಕೇಸರ್, ಮತ್ತು ಇದು ಪಿಸ್ತಾ. ಮಾಡೋದಂತ ನೋಡೋಣ ಬನ್ನಿ. ಒಂದು ಪಾತ್ರೆಯಲ್ಲಿ ನಾವು ಸ್ವಲ್ಪ ತುಪ್ಪನ ಹಾಕೊಳ್ಳೋಣ. ತುಪ್ಪ ಹಾಕೊಳ್ಳೋಣ. ಇವಾಗ ಇದಕ್ಕೆ ನಾವು ಮಾವನ ಹಾಕೊಳ್ಳೋಣ. ಇಲ್ಲಿ ಮಾವ ಹಾಕೊಂಡಿದ್ದೀನಿ. ಇದು ಒಂದು ಹೆಚ್ಚು ಕಡಿಮೆ ಒಂದು 400 ಗ್ರಾಮ್ ತನ ಇದೆ. ನಾವೀಗ ಮಾವ ಬಿಸಿ ಇದು ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಒಂದು 2-3 ನಿಮಿಷ ಹಿಂಗೆ ನಾವು ಸ್ವಲ್ಪ ತಿರುಗಿಸ್ಬೇಕು, ಕೈ ಬಿಡೋದೇನೆ. ನೋಡಿ, ಲಿಕ್ವಿಡ್ ಥರ ಇದ್ದಿದ್ದು ಇವಾಗ ಹಿಂಗಾಗಿದೆ. ಇನ್ನು ಸ್ವಲ್ಪ ಹೊತ್ತು ಇದನ್ನು ಹೀಗೇನೆ ಕೈ ಬಿಡ್ಲಾರ್ದಂಗೆ ತಿರುಗಿಸ್ತಾ ಇರಬೇಕು. ಈಗ ಈ ಸಮಯದಲ್ಲಿ ನಾನಿಲ್ಲಿ ಕೇಸರು ಹಾಕೋತೀನಿ. ನೋಡಿ, ಇವಾಗ ಇದು ಚೆನ್ನಾಗಿ ಆಗಿದೆ. ಇವಾಗ ಇದನ್ನು ನಾವು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿ ಆರಕ್ಕೆ ಇಡೋಣ. ಒಂದು ಪ್ಲೇಟಿಗೆ ಶಿಫ್ಟ್. ನೋಡಿ, ಈ ಥರ ಬಿಸಿಯಾಗಿದೆ. ಸ್ವಲ್ಪ ಆರಲಿಕ್ಕೆ ಇಡೋಣ. ಮುಂದೆ ಏನು ಮಾಡೋಣ ಅಂತ ನೋಡೋಣ. ತಣ್ಣಗಾಗಿದೆ. ಈ ಸಂದರ್ಭದಾಗ ನಾನಿಲ್ಲಿ ಸ್ವಲ್ಪ ಕ್ಯಾಶು ಪೌಡ್ರ್ ಹಾಕೋತೀನಿ, ಸ್ವಲ್ಪ, ಮತ್ತು ಇದು ಸಕ್ಕರೆ 4. ಈಗ ನಾನಿಲ್ಲಿ 400 ಗ್ರಾಮು ನಾನು ಮಾವ ತೊಗೊಂಡಿದ್ದೀನಿ. ಅದಕ್ಕೆ ನಾನು 4 ಟೇಬಲ್ ಸ್ಪೂನ್ ನಾನು ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರು, ಮತ್ತು ಸ್ವಲ್ಪ ಬಾದಾಮು, ಸ್ವಲ್ಪ ಕ್ಯಾಶು ಪಿಸ್ತಾ. ಇದನ್ನು ನಾನೀಗಿಲ್ಲಿ ಕಲಿಸ್ಕೊತೀನಿ. ಇವಾಗ ಇದು ಚೆನ್ನಾಗಿ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದನ್ನು ನಾವು ಇವಾಗ ಹೇಳು ನೋಡ್ರಿ. ಈಗ ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಹಚ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದನ್ನು ನಾವು ಇವಾಗ ಹೇಳು ನೋಡ್ರಿ. ಈಗ ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಹಚ್ಕೊಳ್ಳೋಣ. ಫ್ರೆಂಡ್ಸ್,
ಮಾವಾದಿಂದ ಮೋದಕ ಮಾಡೋದು ಎಷ್ಟು ಸುಲಭದ, ಎಷ್ಟು ಬೇಗ ಆಗ್ತದೆ. ನೀವು ಮಾಡಿರಿ, ತಿನ್ನಿರಿ. ಮತ್ತು ನೀವು ಹೆಂಗೆ ಮಾಡ್ತೀರಿ ಅನ್ನೋದು ನನ್ನ ಕಮೆಂಟ್ನಲ್ಲಿ ತಿಳಿಸ್ರಿ. ಮತ್ತು ನಮ್ಮ ಚಾನಲ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಲೈಕ್, ಶೇರ್, ಸಬ್ಸ್ಕ್ರೈಬ್, ಬೆಲ್ ಐಕಾನ್ ಮಾಡಿರಿ. ದಯವಿಟ್ಟು ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ನಲ್ಲಿ ತಿಳಿಸ್ರಿ. ಥ್ಯಾಂಕ್ ಯು.